ಜಾತಿಗಣತಿ ವರದಿಯೇ ರಾಜ್ಯ ಬಿಜೆಪಿಗೆ ಅಸ್ತ್ರ ಆಗಿದೆ. ವರದಿ ಬಗ್ಗೆ ಚರ್ಚೆಯನ್ನ ನಡೆಸುವುದಕ್ಕೆ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ಜಾತಿ ಗಣತಿ ಬಗ್ಗೆ ಇದೀಗ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಬಿಜೆಪಿ ನಿಲುವಿನ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿರುವಂತದ್ದು. ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಇದರಲ್ಲಿ ಕಡೆಗಣಿಸಲಾಗಿದೆ. ಮುಂದಿನ ರೂಪುರೇಷೆ ಯಾವ ರೀತಿಯಾಗಿರಬೇಕು ಅನ್ನೋದರ ಕುರಿತು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಈ ಒಂದು ಸಭೆಯಲ್ಲಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಘರ್ಜಿಸೋದಕ್ಕೆ ಕೇಸರಿ ಪಡೆ ಕೂಡ ರೆಡಿಯಾಗಿದೆ. ಜಾತಿಗಣತಿ ವರದಿ ಸೀನ್ಗೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಜಾತಿಗಣತಿ ವರದಿ ಸೀನ್ಗೆ ಈಗ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಸುಮ್ಮನೆ ಬಿಡ್ಲೇಬೇಡಿ, ವರದಿ ವಿರುದ್ಧ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಿ. ಸಹಿ ಸಂಗ್ರಹ ಅಭಿಯಾನಕ್ಕೆ ಬಿಜೆಪಿ ಹೈಕಮಾಂಡ್ ಹುಕುಂ ಕೊಟ್ಟಿದೆ. ಜಾತಿಗಣತಿ ವರದಿ ವಿರುದ್ಧ ಸಹಿ ಸಂಗ್ರಹಕ್ಕೆ ಬಿಜೆಪಿ ಪ್ಲಾನ್ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ರಣತಂತ್ರವನ್ನ ಎಣಿತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಕ್ಕಾ ಪ್ಲಾನ್ ಮಾಡ್ತಾ ಇದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. 3 ಹಂತದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಬಿಜೆಪಿ ತಂತ್ರವನ್ನ ಎಣಿತಾ ಇದೆ. ಹೈಕಮಾಂಡ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರಣತಂತ್ರವನ್ನ ಹೆಣಿಯಲಾಗ್ತಾ ಇದೆ. ಹಾಗಾದ್ರೆ ಹೇಗಿದೆ ಬಿಜೆಪಿ ನಾಯಕರ ಕಾರ್ಯತಂತ್ರಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಒಂದು ಕಡೆ ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಯಾವ ರೀತಿಯಾಗಿ ಕಡೆಗಣಿಸಿದ್ದಾರೆ, ಅಂಕಿ ಅಂಶಗಳ ಕುರಿತು ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಲಿಕ್ಕಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಕೂಡ ಹುಕುಂ ಹೊರಡಿಸಿದೆ. ಹೈಕಮಾಂಡ್ ನಾಯಕರಿಂದಲೇ ಇದೀಗ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷದ ಒಳಗೆ ಇರುವಂತಹ ಸಮುದಾಯದವರ ಅಭಿಪ್ರಾಯ ಸಂಗ್ರಹ ಮಾಡೋದು, ಸಮುದಾಯದ ಸಂಘದ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡೋದು, ಇದರ ಜೊತೆಗೆ ಸಮುದಾಯದ ಸ್ವಾಮೀಜಿಗಳ ಅಭಿಪ್ರಾಯ ಕೂಡ ಸಂಗ್ರಹ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ಗಳು, ಒಂದಷ್ಟು ರೂಪುರೇಷೆಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಬಿಜೆಪಿ. ಸಹಿ ಸಂಗ್ರಹ ಮಾಡುವಂತಹ ನಿರ್ಧಾರಕ್ಕೆ ಮುಂದೆ ಬಂದಿದೆ ಇದೀಗ ಬಿಜೆಪಿ. ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ನಾವು ಬಿಜೆಪಿ ಮತ್ತು JDS ಇಬ್ಬರೂ ಕೂಡ ಮುಂದಾಗಿ ರೂಪುರೇಷೆಗಳನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದರ ಕುರಿತು ಚರ್ಚೆಯನ್ನು ನಡೆಸ್ತೀವಿ ಅಂತ ಕೂಡ ಹೇಳಿದ್ರು. ಅಂದ್ರೆ ಬಿಜೆಪಿ 3 ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ಅದು ಕೂಡ ಪಕ್ಷದ ಒಳಗೆ ಇರುವಂತಹ ಸಮುದಾಯದ ಅಭಿಪ್ರಾಯವನ್ನ ಪಡೆಯೋದಕ್ಕೆ. ಈಗ ಎಲ್ಲಿ ಪಕ್ಷದಲ್ಲಿ ಯಾರೆಲ್ಲ ನಾಯಕರಿದ್ದಾರೋ ಅವರೆಲ್ಲ ನಾಯಕರನ್ನ ಒಡ್ಡುಗೂಡಿಸಿ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಬಿಜೆಪಿ. ಇದರ ಜೊತೆಗೆ ಸಮುದಾಯದ ಸಂಘದ ಮುಖಂಡರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಬಿಜೆಪಿ. ಇನ್ನು ಸಮುದಾಯದ ಸ್ವಾಮೀಜಿಗಳ ಅಭಿಪ್ರಾಯಗಳನ್ನು ಕೂಡ ಒಂದ್ ಕಡೆ ಸಂಗ್ರಹ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಸ್ವಾಮೀಜಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಒಕ್ಕಲಿಗ ಸಂಘದ ನಾಯಕರು, ಒಂದ್ ಕಡೆ ಒಕ್ಕಲಿಗ ಸಂಘದ ಸ್ವಾಮೀಜಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾವ ರೀತಿಯಾದಂತಹ ಜಾತಿ ಗಣತಿ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಲಿಂಗಾಯತ ಧರ್ಮದವರು ಕೂಡ, ಅಂದ್ರೆ ಲಿಂಗಾಯತ ಸಮುದಾಯದವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂಕಿ ಅಂಶಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಮೊದಲು ಅಂತ ಹೇಳಿ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಬೀಗ್ತಾ ಇದ್ರು.
ನಾವು ಜಾಸ್ತಿ ಸಂಖ್ಯೆಯಲ್ಲಿ ಮುಂದೆ ಇದ್ದೇವೆ, ನಾವು ಜಾಸ್ತಿ ಸಂಖ್ಯೆಯಲ್ಲಿ ಮುಂದೆ ಇದ್ದೇವೆ ಅಂತ ಹೇಳಿ ಒಕ್ಕಲಿಗ ಲಿಂಗಾಯತ ನಾಯಕರು ಹೇಳ್ಕೊಳ್ತಾ ಇದ್ರು. ಇದರ ಜೊತೆಗೆ ಈಗ ಏನು ಜಾತಿಗಣತಿ ವರದಿ ಬಿಡುಗಡೆ ಆಯಿತು, ಅದಾದ ನಂತರ 5ನೇ ಸ್ಥಾನ 6ನೇ ಸ್ಥಾನದಲ್ಲಿದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು. ಸೊ ಹಾಗಾಗಿ ಅಂಕಿ ಅಂಶಗಳು ವರದಿ ಸರಿಯಾಗಿ ಸಂಗ್ರಹ ಮಾಡಿಲ್ಲ ಅಂತ ಹೇಳಿ ಆಕ್ರೋಶಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಕವನ, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಕವನ, ಇದೀಗ ಜಾತಿಗಣತಿ ವರದಿಯ ಬಗ್ಗೆ ಬಿಜೆಪಿ ಹೊಸ ಅಸ್ತ್ರ ಪ್ರಯೋಗ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಸಭೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಯಾವಾಗ ಆರಂಭ ಆಗುತ್ತೆ? ರಮ್ಯಾ, ಇದೀಗ ರಾಜಕೀಯದಲ್ಲಿ ಒಂದು ಜಾತಿ ಜನಗಣತಿ ಜಟಾಪಟಿ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಏನು ಈಗಾಗ್ಲೇ ವರದಿ ಏನು ಈಗಾಗ್ಲೇ ಸಿಕ್ಕಿರುವಂತದ್ದು, ಈ ಒಂದು ವರದಿಯ ಪ್ರಕಾರ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಭಾರಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇದೀಗ ಬಿಜೆಪಿ ಅಸ್ತ್ರವನ್ನ ಉಪಯೋಗಿಸ್ಕೊಳ್ಳೋಕೆ, ಅಂದ್ರೆ ಈ ಒಂದು ಸಿಕ್ಕಿರುವಂತಹ ದೊಡ್ಡ ಅಸ್ತ್ರವನ್ನ ಉಪಯೋಗಿಸ್ಕೊಳ್ಳೋಕೆ ಮುಂದಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಏನು ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಧ್ಯಾಹ್ನದ ನಂತರ ಒಂದು 3 ಗಂಟೆಯ ನಂತರ ಸಭೆಯನ್ನ ಕೂಡ ಆಯೋಜಿಸಿರುವಂತದ್ದು. ಈ ಒಂದು ಸಭೆ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಹಾಗೂ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಒಂದು ಜಾತಿ ಜನಗಣತಿ ಅಸ್ತ್ರವನ್ನು ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಎಲ್ಲರೂ ಕೂಡ, ಯಾಕಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಸೊ ಹೀಗಾಗಿ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡಬಾರ್ದು, ಎಲ್ಲರ ನಿಲುವು ಕೂಡ ಒಂದೇ ಆಗಿರ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಇತ್ತ ಬಿಜೆಪಿಗೆ ಪ್ರಮುಖವಾದಂತಹ ಮತ ಬ್ಯಾಂಕ್ಗಳಂದ್ರೆ ಲಿಂಗಾಯತ ಹಾಗೂ ಒಕ್ಕಲಿಗ. ಈಗ ಹಿಂದುಳಿದ ವರ್ಗದ ಮತ ಬ್ಯಾಂಕ್ ಅನ್ನ ಕೂಡ ಕ್ರೋಢೀಕರಿಸಬೇಕು ಅನ್ನುವಂಥದ್ದು ವಿಜಯೇಂದ್ರ ಅವರು ಈ ಹಿಂದೆಯಿಂದ ಕೂಡ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇತ್ತ ಲಿಂಗಾಯತ ಹಾಗೂ ಒಕ್ಕಲಿಗ ಮತ ಬ್ಯಾಂಕ್ ಅನ್ನು ಕಳ್ಕೊಳ್ಳೋ ಹಾಗಿಲ್ಲ. ಹಾಗಂತ ಈಗ ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗದವರ ಮತ ಬ್ಯಾಂಕ್ ಅನ್ನ ಕೂಡ ಪಡಿಬೇಕು ಅನ್ಕೊಂಡಿರುವಂತದ್ದು ಕೂಡ ಕಳ್ಕೊಳ್ಳೋ ಹಾಗಿಲ್ಲ ಅನ್ನುವಂತಹ ನಿಲುವಿನಲ್ಲಿ ಇಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳ ಅಭಿಪ್ರಾಯವನ್ನ ಕೂಡ ಪಡ್ಕೊಂಡು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಯಾವ ರೀತಿಯಾಗಿ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇವತ್ತು ಮಾಡ್ತಾ ಇರುವಂತಹ ಸಭೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕವನ.